ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಏನು ನೋಡ್ತಿದ್ದೀವಿ ಅಂದರೆ 1 to 7 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಇವತ್ತು 8 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಿದ್ವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದೇನು ಫಸ್ಟ್ ಆಫ್ ಆಲ್ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಕೇಳೋದು ಅಂದರೆ ಇದರಲ್ಲೇನು ಜಾಸ್ತಿ ಇಲ್ಲ, ಕೇಳಿದರೆ 2 ಮಾರ್ಕ್ಸಿಗೆ ಒಂದೇ ಕ್ವಶನ್, ಜಾಸ್ತಿ ಕೇಳೋಲ್ಲ. ಅದಕ್ಕೆ ಇವತ್ತು ಏನು ವೀಡಿಯೋ 1 ನಿಮಿಷದಲ್ಲಿ ಅಥವಾ 1.5 ನಿಮಿಷದಲ್ಲಿ ಮುಗಿದೋಗುತ್ತೆ, ಈಸಿ. ಕಡಿಮೆ ಕ್ವಶನ್ಸ್ ಇದ್ದಾವೆ. ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇದನ್ನು ಕೇಳ್ತಾರೆ, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕೇಳ್ಬಿಟ್ಟು ಆ ಎಕ್ಸ್ಪ್ರೆಷನ್ ಇದೆ ಅದನ್ನು ಬರೀಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇದೆ. ಇದನ್ನು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದ, ಯಾವಾಗ 2024 ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವತ್ತೇನು ತೋರಿಸ್ತೀನಿ ಈ ಪಾಠದಲ್ಲಿ, ಇಷ್ಟು ಓದ್ಕೊಂಡ್ರೆ ನಿಮಗೆ ಸಾಕು. ಇದರಲ್ಲಿ 2 ಮಾರ್ಕ್ಸಿನ ಬರೋದು, ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿಲ್ಲ. ಇದು ಗಾಮಾ ರೇಸ್ ಒಂದು, ಇದರಲ್ಲಿ ಯೂಸಸ್ ಕಲ್ತ್ಕೊಳ್ಳಿ ಅಷ್ಟೇ, ಯೂಸಸ್ನೇ ಕೇಳೋದು. ಇದರಲ್ಲಿ ಎಕ್ಸರೇಸ್ದು ಯೂಸಸ್ ಕಲ್ತ್ಕೊಳ್ಳಿ ಅಷ್ಟೇ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಇಷ್ಟರಲ್ಲೇ ಕೇಳೋದು ನಿಮ್ಗೆ. ನೆಕ್ಸ್ಟು ಅಲ್ಟ್ರಾ ವೈಲೆಟ್ ರೇಸ್, ಇದ್ರದ್ದು ಯೂಸಸ್ ಕಲ್ತ್ಕೊಳ್ಳಿ ಅಷ್ಟೇ, ಇನ್ನೇನು ಕಲಿಯೋಕೆ ಹೋಗ್ಬೇಡಿ, ಜಾಸ್ತಿ ಸಾಕು. ವಿಸಿಬಲ್ ರೇಸಲ್ಲೂ ಯೂಸಸ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇನ್ಫ್ರಾರೆಡ್ ರೇಸಲ್ಲೂ ಯೂಸಸ್ ಕಲ್ತ್ಕೊಳ್ಳಿ. ಇದು ಇನ್ಫ್ರಾರೆಡ್ ರೇಸ್ತೆ, ಇಷ್ಟೇ. ಇದರಲ್ಲಿ ಏನು ಜಾಸ್ತಿ ಕೇಳಲ್ಲ. ಮೈಕ್ರೋವೇವ್ಸಲ್ಲೂ ಇದರಲ್ಲಿ ಯೂಸಸ್ ಕಲ್ತ್ಕೊಳ್ಳಿ, ಜಾಸ್ತಿ ಏನು ಕಲ್ತ್ಕೊಳ್ಳೋಕೆ ಹೋಗ್ಬೇಡಿ. ರೇಡಿಯೋ ವೇವ್ಸಲ್ಲೂ ಯೂಸಸ್ ಕಲ್ತ್ಕೊಳ್ಳಿ, ಇಷ್ಟೇ. ಇದೇನು ಜಾಸ್ತಿ ಇದರಲ್ಲಿ ಏನೂ ಇಲ್ಲ, ಇಷ್ಟರಲ್ಲಿ ಈ 7ನಲ್ಲಿ ಒಂದು ವೇವ್ಸಲ್ಲಿ ಕೇಳ್ತಾನೆ ಯೂಸಸ್ನ ಅಥವಾ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಇವೆರಡೇ ಕ್ವಶನ್ ಕೇಳೋದು. ಇಷ್ಟು ಓದ್ಕೊಂಡ್ರೆ ಸಾಕು. ಇದರಲ್ಲಿ ಇಷ್ಟು ಕಲ್ತ್ರೆ ನಿಮಗೆ ಪಕ್ಕ ಇದರಲ್ಲಿ 1 ಮಾರ್ಕ್ಸು ಹೋಗಲ್ಲ, 2 ಮಾರ್ಕ್ಸು 3 ಮಾರ್ಕ್ಸಿಗೆ ಕೇಳ್ತಾನೆ. 2 ಮಾರ್ಕ್ಸಿನ ಒಂದು ಕ್ವಶನು, ಒಂದು ಫಿಲ್ ದ ಮ್ಯಾಕ್ಸ್, ಒಂದು ಚೂಸ್ ದ ಕರೆಕ್ಟ್ ಆನ್ಸರ್. ಅದು ಕೇಳಿದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬೇಕು ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.